ಹಾಯ್ ಫ್ರೆಂಡ್ಸ್, ಕೆ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೊಮೊಟೊ ಬಾತ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದೇವಸ್ಥಾನಗಳಲ್ಲಿ ಆಮೇಲೆ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಟೊಮೊಟೊ ಬಾತು, ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಜಾಸ್ತಿ ಟೈಮ್ ತಗೊಂಡು ಮಾಡೋ ಹಾಗಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಬೋದು. ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಮಾಡೋದು ಅಂತ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಟೊಮೊಟೊ ಬಾತು ಯಾವ ಥರ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಹುಳಿಯಾಗಿ ಆಮೇಲೆ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ನಾವು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಇಟ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ ಹಾಕ್ಕೊತಾ ಇದ್ದೀನಿ ನೋಡಿ. ಇಬ್ಬರಿಗೆ ಆಗುವಷ್ಟು ನಾನು ರೈಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 3 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಚಕ್ಕೆ ತೊಗೊಂಡಿದ್ದೀನಿ, ಆಮೇಲೆ ಶುಂಠಿ, ಪಲಾವ್ ಎಲೆ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಜಾಸ್ತಿ ಸ್ಪೈಸಸ್ ಹಾಕಬಾರ್ದು, ಜಾಸ್ತಿ ಸ್ಪೈಸಸ್ಸು ಹಾಕ್ಕೊಂಡ್ರೆ ಇದು ಚೆನ್ನಾಗಿರಲ್ಲ ನೋಡಿ. 1 ಟೀ ಸ್ಪೂನು ಖಾರದ ಪುಡಿ, 1 ಟೀ ಸ್ಪೂನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು 2 ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಈ ಲೋಟದಷ್ಟು ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಒಂದು 2-3 ಜನಕ್ಕೆ ಆರಾಮಾಗಿ ಇದನ್ನು ನಾವು ಮಾಡ್ಕೋಬೋದು. ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ನೋಡಿ. ಮಿಕ್ಸರ್ ಜಾರ್ ತೊಗೊಂಡು ಟೊಮೊಟೊ ಏನು ತೊಗೊಂಡಿದ್ವಲ್ಲ 3 ಹೆಚ್ಚು ಹಾಕ್ಕೊತಾ ಇದ್ದೀನಿ. 3 ಟೊಮೊಟೊ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ, ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ನಾನು. 1 ಇಂಚು ಶುಂಠಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, 1 ಇಡಿ ಆಗೋಷ್ಟು. ಇದನ್ನೆಲ್ಲನೂ ನಾನು ಗ್ರೈಂಡ್ ಮಾಡ್ಕೊತೀನಿ ನೋಡಿ. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ. ನುಣ್ಣಗೆ ರುಬ್ಕೋಬೇಕು ಈ ಥರ ನೋಡಿ. ನುಣ್ಣಗೆ ಆಗಬೇಕು ಇದನ್ನು ಒಬ್ಬೊಬ್ಬರು ಬೇಯಿಸ್ಬಿಟ್ಟು ಹಾಕ್ಕೊತಾರೆ ಟೊಮೊಟೊನ, ಅದು ಟೇಸ್ಟಾಗಿರಲ್ಲ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನೋಡಿ. ನಾನು ಕುಕ್ಕರಲ್ಲಿ ಬೇಕಾದ್ರೆ ಮಾಡ್ಕೋಬೋದು, ನೀವು ಟೈಮ್ ಇದ್ದರೆ ಒಂದು ಪಾತ್ರೆಯಲ್ಲಿ ಮಾಡ್ಕೋಬೋದು. ನಾನು ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ನಾನು ಜಾಸ್ತಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ನಾನು ಕುಕ್ಕರಿಗೆ, ಪಾತ್ರೆಯಲ್ಲಿ ಮಾಡಿದರೆ ಇನ್ನೂ ಸಖತ್ತಾಗಿರುತ್ತೆ ಇದು. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಈರುಳ್ಳಿ ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು, ಜಾಸ್ತಿನೇ ಬೇಯಿಸ್ಕೋಬೇಕು ಈರುಳ್ಳಿ. 2 ಲವಂಗ ತೊಗೊಂಡಿದ್ದೀನಿ ನೋಡಿ. ಪಲಾವ್ ಎಲೆ 1 ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ನೋಡಿ. ನಾನು ಇವಾಗ ಮಿಕ್ಸರ್ಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಟೊಮೊಟೊ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಇದು ಮೇಲ್ಗಡೆ ಎಣ್ಣೆ ಬಿಟ್ಕೋಬೇಕು, ಆ ಥರ ಬೇಯಿಸ್ಬೇಕು ಇದನ್ನ. ನೀರೇನು ಹಾಕೋಬಾರ್ದು, ಹಂಗೆ ಬೇಯಿಸ್ಕೋಬೇಕು ನೋಡಿ. 5 ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. ಅದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ 1 ಸ್ಪೂನು, ಸಾಲ್ಟ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ನೀವು ಖಾರನ ನೋಡಿ ಹಾಕ್ಕೋಬೋದು. ನೀವು ಹಸಿ ಖಾರ ಬೇಕಾದ್ರೂ ಹಾಕ್ಕೋಬೋದು, ಹಸಿಮೆಣ್ಸಿನ್ಕಾಯಿ. ನಾನು ಇವಾಗ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ. ಇದು ಮೇಲ್ಗಡೆ ಎಣ್ಣೆ ಬಿಟ್ಕೊಂಡೈತೆ. ಇವಾಗ ನಾನು ಏನು ಅಕ್ಕಿ ಇಟ್ಕೊಂಡಿದ್ವಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ಒಗ್ಗರಣೆಯಲ್ಲೇ ಹಾಕ್ಕೊಳ್ಳಿ ನೀವು. ನೀರು ಹಾಕಿ ಆಮೇಲೆ ಅಕ್ಕಿ ಹಾಕೋಬೇಡಿ. ಈ ಥರ ಒಗ್ಗರಣೆಯಲ್ಲೇ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ.
ಖಾರ ಉಪ್ಪು ಎಲ್ಲ ಕಡೆ ಸೇರ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ, 3 ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ 1 ಲೋಟ ಹಾಕ್ಕೊಂಡಿದ್ದೀನಿ. ಇದು 3ನೇ ಲೋಟ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ನೀವು ಇವಾಗಲೇ ನೋಡ್ಕೋಬೋದು ಇದಕ್ಕೆ ಖಾರ ಉಪ್ಪು ಆಗೈತೆ ಏನಿಲ್ಲ ಅಂತ. ಉಪ್ಪು ಒಂಚೂರು ಜಾಸ್ತಿನೇ ಹಾಕ್ಕೊಳ್ಳಿ. ಇವಾಗ ಒಂದು 2 ವಿಸಲು ಕೂಗಿಸ್ಕೊತಾ ಇದ್ದೀನಿ ನೋಡಿ ನಾನು ಕುಕ್ಕರಲ್ಲಿ. ಇದಾಗೈತೆ ನೋಡಿ 2. ನೋಡಿ ಇದು ಯಾವ ಥರ ಬಂದೈತೆ ಅಂತ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ರೆಡ್ಡಿ. ಈ ಥರ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ. ನೋಡಿದ್ರಲ್ಲ ಟೊಮೊಟೊ ಬಾತ್ ಯಾವ ಥರ ಮಾಡೋದು ಅಂತ. ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು 2 3 ಜನಕ್ಕೆ ಆಗೋವಷ್ಟು ನಾನು ಮಾಡ್ಕೊಂಡಿದ್ದೀನಿ ನೋಡಿ. 3 ಜನಕ್ಕೆ ಆಗೋವಷ್ಟು ನಾನು ಮಾಡ್ಕೊಂಡಿದ್ದೀನಿ. ಕಡಿಮೆ ಟೈಮಲ್ಲಿ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಕೋಬೋದು ನೋಡಿ. ಇದಕ್ಕೆ ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ. ಮೊಸರಲ್ಲಿ ನಾನಿವಾಗ ಮೊಸರು ಅಷ್ಟೇ ಹಾಕ್ಕೊತಾ ಇದ್ದೀನಿ ನೋಡಿ. ಸೌತೆಕಾಯಿ ನೋಡಿದ್ರಲ್ಲ ಯಾವ ಥರ ಮಾಡೋದು